ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪಜ್ವಾಲ. ಇವತ್ತಿನ ವಿಡಿಯೋದಲ್ಲಿ ಎಳ್ನೀರು ಬಗ್ಗೆ, ಅದರ ಬೆನಿಫಿಟ್ಸ್ ಬಗ್ಗೆ, ಹಾಗೂ ಅದನ್ನು ಯಾರು ಕುಡಿಬೇಕು, ಯಾರು ಕುಡಿಬಾರ್ದು, ಅದರ ಎಫೆಕ್ಟ್ಸ್ ಏನೇನು ಸಿಕ್ಕುತ್ತೆ ಅಂತ ನೋಡೋಣ. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಾನಿವತ್ತು ಎಳ್ನೀರಿನಲ್ಲಿ 3 ಥರ ಜ್ಯೂಸಸ್ ಮಾಡೋದನ್ನ ತೋರಿಸ್ತೀನಿ. ಜೊತೆಗೆ ಅದರ ಉಪಯೋಗಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಯಾರು ಕುಡಿಬೇಕು, ಯಾರು ಕುಡಿಬಾರ್ದು. ಮೊದಲನೇದಾಗಿ 2 ವರ್ಷದಿಂದ 80 ವರ್ಷದವರೆಗೂ ಯಾರು ಬೇಕಾದರೂ ಎಳ್ನೀರನ್ನ ಕುಡಿಬೋದು. ಅದನ್ನು ಅಮೃತದ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ದೇವಲೋಕದ ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ. ಯಾರು ಕುಡಿಬಾರ್ದು, ಇದನ್ನು ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ಸ್ಗಳು ಯಾರು ಇದನ್ನು ಕುಡಿಬಾರ್ದು. ಯಾಕಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ, ಅದು ಅವ್ರಿಗೆ ಒಳ್ಳೆಯದಲ್ಲ. ಆಮೇಲೆ ಡಯಾಬಿಟಿಕ್ ಪೇಷಂಟ್ಸ್, ಯಾರಿಗೆ 180ಕ್ಕಿಂತ ಜಾಸ್ತಿ ಗ್ಲೂಕೋಸ್ ಲೆವೆಲ್ ಇದೆ, ಅವರು ಇದನ್ನು ಕುಡಿಬಾರ್ದು. ಡಯಾಬಿಟಿಕ್ ಪೇಷಂಟ್ಸ್ ಕೆಲವರು ಕುಡಿಬೋದು, ಯಾರಿಗೆ ಕಂಟ್ರೋಲಲ್ಲಿದೆ ಅವರು ಅದನ್ನು ಸ್ಮಾಲ್ ಕ್ವಾಂಟಿಟಿಯಾಗಿ, ಅಂದರೆ 100ಇಂದ 150 ml ತನಕ ಕುಡಿಬೋದು. ಇದನ್ನು ಬೆಸ್ಟ್ ಟೈಮ್ ಯಾವಾಗ ಕುಡಿಬೋದು? ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಇದನ್ನು ಡಿಟಾಕ್ಸಿಫಿಕೇಷನ್ ಡ್ರಿಂಕ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಇದು ನಮ್ಮ ಬಾಡಿಲಿರೋ ಎಲ್ಲ ಟಾಕ್ಸಿನ್ಸ್ನ ಹೊರ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ಡೈಜೆಷನ್ಗೆ ತುಂಬ ಸಹಾಯ ಮಾಡುತ್ತೆ. ಈಗ ನಾನು ಇದರಲ್ಲಿ ಚಿಯಾ ಸೀಡ್ಸ್ನ 10 ಮಿನಿಟ್ಸು ನೆನೆಸಿದ್ದೀನಿ. ಹಾಗೆ ಕಾಯಿ ತಿರಳು ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ನಿಂಬೆಹಣ್ಣು, ಇದನ್ನು ಯೂಸ್ ಮಾಡಿಕೊಂಡು 3 ಥರ ಜ್ಯೂಸಸ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಎಳ್ನೀರನ್ನ ಕ್ಲೀನಾಗಿ ಸೋಸಿಟ್ಕೋಬೇಕು. ಮೊದಲನೇದಾಗಿ 1 ಗ್ಲಾಸಲ್ಲಿ ನಾನು ಸ್ವಲ್ಪ ಚಿಯಾ ಸೀಡ್ಸ್, ಅಂದರೆ 1ರಿಂದ 1.5 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಹಾಕಿದ್ದೀನಿ. ಇದಕ್ಕೆ ಎಳ್ನೀರನ್ನ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಇದು ಕುಡಿಯೋದ್ರಿಂದ ಏನು ಲಾಭ ಅಂದರೆ, ಯಾರಿಗೆ ತುಂಬ ಹೀಟ್ ಆಗಿರುತ್ತಲ್ಲ ಅವರು ಇದರಲ್ಲಿ ತಂಪಾಗುತ್ತೆ ಅವ್ರಿಗೆ ಶರೀರ. ಬರೀ ಚಿಯಾ ಸೀಡ್ಸ್ ಮತ್ತು ಎಳ್ನೀರನ್ನ ಹಾಕ್ಕೊಂಡು ಕುಡಿದ್ರೆ ಬಾಡಿ ತಂಪಾಗುತ್ತೆ. 2ನೇದಾಗಿ ಸ್ವಲ್ಪ ನಿಂಬೆಹಣ್ಣು ಹಾಗೂ ಉಪ್ಪು ಎರಡನ್ನೂ ಆ್ಯಡ್ ಮಾಡಿ ಎಳ್ನೀರನ್ನ ಮಿಕ್ಸ್ ಮಾಡಿ ಕುಡಿಬೋದು. ಇದಕ್ಕೆ ಶುಗರ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ನಾನು ಸಕ್ಕರೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಹಾಕಿಲ್ಲ. ಇದನ್ನು ತೊಗೊಂಡ್ರೆ ತಕ್ಷಣಕ್ಕೆ ನಿಮಗೆ ಬಾಡಿಲಿಲ್ಲ ಲಾಸ್ಟ್ ಫ್ಲೂಯಿಡ್ಸ್, ಅಂದರೆ ನೀರಿನಂಶ ವಾಪಸ್ ಸಿಕ್ಕುತ್ತೆ. ತಕ್ಷಣಕ್ಕೆ ಶಕ್ತಿ ಬಂದಂಗೆ ಆಗುತ್ತೆ. ಸಕ್ಕರೆ, ಉಪ್ಪು ಹಾಗೂ ನಿಂಬೆಹಣ್ಣನ್ನು ಸೇರಿಸಿ ಎಳ್ನೀರು ಕುಡಿಯೋದ್ರಿಂದ. 3ನೇದು ಕಾಯಿ ತಿರಳಿತ್ತಲ್ಲ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೀನಿ. ಆ ಕಾಯಿ ತಿರಳನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಎಳ್ನೀರು ಹಾಕ್ಕೊಂಡು ಕುಡಿದ್ರೆ ನಿಮ್ಮದು ಬ್ಲಡ್ ಪ್ರೆಷರ್ಸ್ ಕಮ್ಮಿ ಆಗುತ್ತೆ, ಏಜಿಂಗ್ ಆಗೋದು ಕಮ್ಮಿ ಆಗುತ್ತೆ, ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಕಿಡ್ನಿ ಸ್ಟೋನ್ಸ್ ಆಗೋದು ಕಮ್ಮಿ ಮಾಡುತ್ತೆ. ಎಳ್ನೀರನ್ನ ಯಾವುದೇ ಟೈಮಲ್ಲಿ ಕುಡಿದ್ರೂ ನಿಮಗೆ ಆಹ್ಲಾದಕರ ಅನುಭವ ಆಗುತ್ತೆ. ಈ ಥರ ಇವನ್ ಕಾಯಿ ತಿರುಳು ಕೂಡ ಹಾಗೆ ತೊಗೊಂಡು ತಿನ್ಬೋದು, ಜ್ಯೂಸ್ ಮಾಡ್ದರೇನು ತಿನ್ಬೋದು. ಇದು ನಾನು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಬರೆದಿದ್ದೀನಿ, ಏನೇನು ಯೂಸಸ್ ಆಗುತ್ತೆ ಅಂತ. ನಮ್ಮ ಚಾನಲ್ ಇಷ್ಟ ಆಗಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.